ಯಾರ ಕೈಲೂ ಹೆಲಿಕಾಪ್ಟರ್ ಮಾಡ್ಕೊಂಡೋಗಿ ಮಂಡ್ಯದಲ್ಲಿ ಜನತೆಗೆ ಬಾಡಿ ತೋರಿಸಿ ಮತ್ತೆ ಅಲ್ಲಿಂದ ಬಾಡಿ ತಗೊಂಬಂದು ಬೆಂಗಳೂರಿಗೆ ಏನೋ ಮಣ್ಣು ಮಾಡ್ತಾರಲ್ಲ, ಆ ಕೆಪಾಸಿಟಿ ಇನ್ನೊಬ್ಬ ಮುಖ್ಯಮಂತ್ರಿ ಯಾವನಿಗೂ ಬರಲ್ಲ. ಗಂಡು ಅಂದ್ರೆ ಅವನು ಕುಮಾರಣ್ಣ ಇಸ್ ಗ್ರೇಟ್. ನೆಕ್ಸ್ಟು ನಿಖಿಲ್ ಕುಮಾರಸ್ವಾಮಿ ಒಂದಲ್ಲ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಗೆಲುವು ಖಚಿತ. ಇದು 100ಕ್ಕೆ 100 ಸತ್ಯ. ಆ ಜನ ಏನು ಗೊತ್ತಾ, ಮನೆಗೆ ಒಬ್ಬೊಬ್ಬರು ಸ್ವಂತ ಮನೆಗೆ ಬಂದಿರೋ ಅವರೆಲ್ಲ 2 ಓಟ್ ಹಾಕ್ಸ್ಬಿಟ್ರೆ ನಿಖಿಲ್ ಕುಮಾರಸ್ವಾಮಿ ಎಲ್ಲೋ ಟಾಪಲ್ಲಿ ಹೊಟ್ಟೋಗ್ತಾರೆ. ಯಾಕೆಂದರೆ ವಾಲಂಟ್ರಿಯಾಗಿ ಬಂದಿರೋದು ಅವರೆಲ್ಲನ. ಅರ್ಥ ಆಯ್ತಾ? ದುಡ್ಡು ಕೊಟ್ಟು ಕರ್ಸಿರೋದಲ್ಲ. ಕುಮಾರಣ್ಣ ಯಾವತ್ತೂ ದುಡ್ಡು ಕೊಟ್ಟು ಕರ್ಸಲ್ಲ. ಏನದು ಸಿದ್ದರಾಮಯ್ಯ ಹುಟ್ಲಿ ಬಿಡಿ, ಕಾಂಗ್ರೆಸ್ ಏನು ಗೊತ್ತಾ ಮುಸ್ಲಿಮ್ಸಾಗಿ ಹುಟ್ತೀನಿ ಅಂತ ಹೇಳ್ತಾರಲ್ಲ, ಹುಟ್ಲಿ ಬಿಡಿ. ಇವಾಗ ನಿಖಿಲ್ ಕುಮಾರಸ್ವಾಮಿ, ಯೋಗೇಶ್ವರ್ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ನಿಖಿಲ್ಲೇ ಗೆಲ್ಲೋದು. ಹೇಗೆ ಹೇಳ್ತೀರಾ ನಿಖಿಲ್? ಹೇಗೆ ಅಂತಂದರೆ ಅವ್ರಿಗೆ ಗೊತ್ತಿದೆ ಏನು ಗೊತ್ತಾ, ಕುಮಾರಸ್ವಾಮಿ ಏನು ಎತ್ತ ಅಂತ ಎಲ್ಲಕ್ಕೂ ಇಡೀ ಜನತೆಗೆ ಗೊತ್ತಿದೆ. ಅರ್ಥ ಆಯ್ತು ಹೇಳ್ತಾ ಇರೋದು. ಅಂಬರೀಷನ್ನ ಯಾರ ಕೈಲೂ ಹೆಲಿಕಾಪ್ಟರ್ ಮಾಡ್ಕೊಂಡೋಗಿ ಮಂಡ್ಯದಲ್ಲಿ ಜನತೆಗೆ ಬಾಡಿ ತೋರಿಸಿ ಮತ್ತೆ ಅಲ್ಲಿಂದ ಬಾಡಿ ತಗೊಂಬಂದು ಬೆಂಗಳೂರಿಗೆ ಏನೋ ಮಣ್ಣು ಮಾಡ್ತಾರಲ್ಲ, ಆ ಕೆಪಾಸಿಟಿ ಇನ್ನೊಬ್ಬ ಮುಖ್ಯಮಂತ್ರಿ ಯಾವನಿಗೂ ಬರಲ್ಲ. ಅರ್ಥ ಆಯ್ತಾ? ಮುಖ್ಯಮಂತ್ರಿ ಅಂದರೆ ಗಂಡು ಅಂದ್ರೆ ಅವನು ಕುಮಾರಣ್ಣ ಇಸ್ ಗ್ರೇಟ್. ಅರ್ಥ ಆಯ್ತಾ? ಅಲ್ಲ ರೀ, ಏನು ಗೊತ್ತಾ, ಈಗ ಒಂದಲ್ಲ ಒಂದು ದಿವಸ ನೆಕ್ಸ್ಟು ನಿಖಿಲ್ ಕುಮಾರಸ್ವಾಮಿ ಒಂದಲ್ಲ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಪಕ್ಕ. ಯಾಕೆಂತಂದ್ರೆ ಈಗ ಏನು ಗೊತ್ತಾ, ಗೌಡ್ರಲ್ಲಿ ಯಾಕಂದ್ರೆ ಕರೆಕ್ಟಾಗಿ ಮಾನವೀಯತೆ ಏನದಿದ್ದರೆ ಕುಮಾರಸ್ವಾಮಿ ನೋಡಿಕೊಂಡು ಈ ಸತಿ ಚನ್ನಪಟ್ಟಣ ಯಾವುದೇ ಕಾರಣಕ್ಕೂ ಸೋಲಲ್ಲ. ಯಾವುದೋ JDS ಗೆಲ್ಲೋದು. ಅರ್ಥ ಆಯ್ತಾ? ಏನು ಗೊತ್ತಾ, ಅವರು ಮಾಡಿದ್ದಾರೆ. ಅವರು ದೇವೇಗೌಡರು ಇರ್ಬೋದು. ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಏನು ಗೊತ್ತಾ, ಆಟೋಗೆ ಲೈಫ್ ಟ್ಯಾಕ್ಸ್ ಅಂತ ಮಾಡಿದ್ರು. ಪ್ರತಿಯೊಬ್ಬ ಆಟೋ ಡ್ರೈವರು ದೇವೇಗೌಡರನ್ನ ನೆನ್ಕೋಬೇಕು. 1 ವರ್ಷಕ್ಕೊಂದೊಂದು ಸತಿ ಟ್ಯಾಕ್ಸ್ ಕಟ್ತಾಯಿದ್ರು. ಅದನ್ನು ಲೈಫ್ ಟ್ಯಾಕ್ಸ್ ಅಂತ ಮಾಡಿದ್ರು. ಅದು ಯಾರಿಗಾದ್ರೂ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಲೈಫ್ ಟ್ಯಾಕ್ಸ್ ಅಂತ ಮಾಡಿದ್ದೆ ದೇವೇಗೌಡರು ಆಟೋದವ್ರಿಗೆ. ಅರ್ಥ ಆಯ್ತಾ? ಅವೆಲ್ಲ ಏನು ಗೊತ್ತಾ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದಕ್ಕೆ ಜನತೆಗೆ ಅರ್ಥ ಆಗಲ್ಲ. ಏನೋ ದುಡ್ಡಿನ ಮೇಲೆ ನಡೀತಾ ಇದೆ ಇವತ್ತು ಅಷ್ಟೇ. ಅರ್ಥ ಆಯ್ತಾ? ದುಡ್ಡಿನ ಮೇಲೆ ಏನು ಗೊತ್ತಾ, 3 ದಿವಸದಲ್ಲಿ ಎಲೆಕ್ಷನ್ ಮಾಡ್ತಾರಲ್ಲ, ಆ ದುಡ್ಡಿನ ಮೇಲೆ ಮಾಡ್ತಾರೆ ಅಷ್ಟೇ. ಏನು ಗೊತ್ತಾ, ಎಲೆಕ್ಷನ್ ಪಕ್ಕ ಓಟ್ದಾರರು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ದುಡ್ಡಿಗೆ ಮಾರ್ಕೊಳ್ಳೋ ವ್ಯಕ್ತಿಗಳು ಬೇರೆ ಇದ್ದಾರೆ. ಆದರೆ ಏನು ಗೊತ್ತಾ, ದುಡ್ಡಿಗೆ ಮಾರ್ಕೊಳ್ಳೋ ಓಟ್ ಅಲ್ಲ. ಅರ್ಥ ಆಯ್ತಾ? ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಗೆಲುವು ಖಚಿತ. ಇದು 100ಕ್ಕೆ 100 ಸತ್ಯ. ಇವಾಗ ಯೋಗೇಶ್ವರ್ ಅವರು ಅದೇ ಊರಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಸುಮಾರು ವರ್ಷಗಳ ಕಾಲ. ಇವಾಗ ಕಾಂಗ್ರೆಸ್ ಪಕ್ಷ ಕೂಡ ಜಾಯ್ನ್ ಆಗಿದ್ದಾರೆ. ಇಲ್ಲ ಒಂದು ಕಡೆ ಪ್ಲಸ್ ಆಗ್ಬೋದಾ ಅಂತ ಅವ್ರಿಗೆ ಯೋಗೇಶ್ವರ್? ಯಾಕೆಂದರೆ ಸ್ವಂತ ಮಗಳೇ ಹೇಳ್ತಾ ಇದ್ದಾರಲ್ಲ, ಸ್ವಂತ ಮಗಳನ್ನು ಹೇಳ್ತಾ ಇರೋದು ನಿಮಗೆ ಗೊತ್ತಿಲ್ವಾ? ಗೊತ್ತಿದೆಯಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ 5 ಗ್ಯಾರಂಟಿಗಳು ಕೂಡ ಇದೆ ಅಲ್ವಾ ಮೇಡಮ್? ಹೋದ್ಸತಿ ಕಾಂಗ್ರೆಸ್ನವರು ಏನು ಗೊತ್ತಾ, HD ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ಬೇಕು ಅಂದ್ಬಿಟ್ಟು ಮಂಡ್ಯದಲ್ಲಿ ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು MLAಗಳು ಸೇರ್ಕೊಂಡು ಹೋರಾಟ ಮಾಡಿದ್ರು. ಕುಮಾರಣ್ಣ ಗೆಲ್ಲಿಲ್ವಾ? ಗೆದ್ದಿರ್ತಾನೆ ರೀ. ಸೋಲು ಗೆಲುವು ಇದ್ದಿದ್ದೇನೆ. ಆದರೆ ಮೋಸದಿಂದ ಸೋಲ್ಸಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಗೆಲುವು ನಿಖಿಲ್ ಕುಮಾರಸ್ವಾಮಿ ಖಚಿತ. ಬಟ್ ಅಂದರೆ ಇವಾಗ ನಿಖಿಲ್ ಕುಮಾರಸ್ವಾಮಿ ಆಲ್ರೆಡಿ 2 ಬಾರಿ ಸೋತೋಗಿದ್ದಾರೆ. ಸೊ ಈ ಚನ್ನಪಟ್ಟಣದಲ್ಲಿ ಇವಾಗ ಹೊಸದು, ಅವರಿಗೆ ರಾಜಕೀಯ ಕೂಡ ಹೊಸದು, 2 ಸಲ ಸೋಲ್ಕೊಂಡೆ. ಅದು ಎಲ್ಲ ಒಂದು ಕಡೆ ಮೈನಸ್ ಆಗುತ್ತಾ ಅಂತ? ಮೈನಸ್ ಆಗಲ್ಲ, ಪ್ಲಸ್ ಆಗುತ್ತೆ. ನೋಡಿ ನೀವೇನೆ ನೆಕ್ಸ್ಟ್ ಟೈಮ್ ಗೆದ್ದ ಮೇಲೆ ಬಂದು ನೀವೇ ಮಾತಾಡಿಸಿ, ನಾನು ಮಾತಾಡ್ತೀನಿ ಪಕ್ಕ. ಬಟ್ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಸುಮಾರು ವರ್ಷಗಳ ಕಾಲ ಅಂದರೆ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರಲ್ವಾ? ಮಾಡಿದ್ದಾರೆ ಮೇಡಮ್ ರೇ. ಕುಮಾರಸ್ವಾಮಿ ಅವರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಮಂಡ್ಯ ಜನತೆಗೆ ಈಗ ಏನು ಗೊತ್ತಾ, ಮೊನ್ನೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಎಷ್ಟು ಜನ ವಾಲಂಟ್ರಿಯಾಗಿ ಬಂದಿದ್ರು ಅಲ್ವಾ? ಆ ಜನ ಏನು ಗೊತ್ತಾ, ಮನೆಗೆ ಒಬ್ಬೊಬ್ಬರು ಸ್ವಂತ ಮನೆಗೆ ಬಂದಿದ್ರು ಅವರೆಲ್ಲ 2 ಓಟ್ ಹಾಕ್ಸ್ಬಿಟ್ರೆ ನಿಖಿಲ್ ಕುಮಾರಸ್ವಾಮಿ ಎಲ್ಲೋ ಟಾಪಲ್ಲಿ ಹೊಟ್ಟೋಗ್ತಾರೆ. ಯಾಕೆಂದರೆ ವಾಲಂಟ್ರಿಯಾಗಿ ಬಂದಿರೋದು ಅವರೆಲ್ಲನ. ಅರ್ಥ ಆಯ್ತಾ? ದುಡ್ಡು ಕೊಟ್ಟು ಕರ್ಸಿರೋದಲ್ಲ. ಕುಮಾರಣ್ಣ ಯಾವತ್ತೂ ದುಡ್ಡು ಕೊಟ್ಟು ಕರ್ಸಲ್ಲ. ರಾಜಕೀಯದಲ್ಲಿ ಕುಮಾರಣ್ಣನ ಗತ್ತೆ ಬೇರೆ ಇದೆ ನೋಡಿ. ಏನು ಗೊತ್ತಾ, ಯಾಕೆಂದರೆ ಕುಮಾರಣ್ಣ ಇರೋ ತಕ್ಕನ ನಮ್ಮ ಕರ್ನಾಟಕದಲ್ಲಿ JDS ಒಕ್ಕಲಿಗರು ಅನ್ನೋದು ಉಳ್ಕೋತದೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಕಾಂಗ್ರೆಸ್ಸು ಮುಸ್ಲಿಮರಿಗೆ ಮಾರ್ಬಿಟ್ಟು ಹೊರಟೋಗ್ತಾರೆ. ಕಾಂಗ್ರೆಸ್ನವರು ನಮ್ಮ ಗೌಡ್ರನ್ನೆಲ್ಲ ಮುಸ್ಲಿಮಿಗೆ ಮಾರ್ಬಿಟ್ಟು ಹೊರಟೋಗ್ತಾರೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಏನದು ಸಿದ್ದರಾಮಯ್ಯ ಹುಟ್ಲಿ ಬಿಡಿ, ಕಾಂಗ್ರೆಸ್ ಏನು ಗೊತ್ತಾ ಮುಸ್ಲಿಮ್ಸಾಗಿ ಹುಟ್ತೀನಿ ಅಂತ ಹೇಳ್ತಾರಲ್ಲ, ಹುಟ್ಲಿ ಬಿಡಿ ಅಲ್ವಾ? ಏನಂದ್ರೆ ಈಗ ಹುಟ್ಟಿರೋದು ಏನು ಗೊತ್ತಾ, ಎಲ್ಲಿ ಹುಟ್ಟಿದ್ದೀವಿ, ಎಲ್ಲಿ ಬೆಳೆದಿದ್ದೀವಿ ಅಂತ ಯೋಚನೆ ಮಾಡಬೇಕಲ್ವ. ಮೈಸೂರು ಜಿಲ್ಲೆಯಲ್ಲಿ ಹುಟ್ಟಿರೋದು ಯಾರೋ ಇವರು
ಸಿದ್ದರಾಮಯ್ಯ ಅವರು ಆ ಥರ ಸ್ಟೇಟ್ಮೆಂಟ್ ಕೊಡಬಾರ್ದು. ಯಾಕೆ ಅವರೊಬ್ಬರ ಏನು ಗೊತ್ತಾ ನುರಿತ ರಾಜಕೀಯ ವ್ಯಕ್ತಿ ಅವರು. ಅದು ದೇವೇಗೌಡರ ಹತ್ರ ಪಾಠ ಕಲ್ತಿರೋದು. ಯಾರು ಸಿದ್ದರಾಮಯ್ಯ ಅವರು ದೇವೇಗೌಡರ ಹತ್ರ ಪಾಠ ಕಲ್ತಿರೋದು. ಏನು ಗೊತ್ತಾ ದೇವೇಗೌಡರು ಮನೆ ಹೆಂಗೆ ಗೊತ್ತಾ ಸೊಮ್ಮೆ, ಏನು ಗೊತ್ತಾ ರಾಜಕೀಯದ ಮನೆ ಅಂತ ಹೇಳ್ಬೋದು. ಒಬ್ಬೊಬ್ಬ MLA ಇರ್ಬೋದು, MP ಇರ್ಬೋದು, ದೇವೇಗೌಡರು ಪಕ್ಷದಿಂದ ಗೆದ್ದು ಬೇರೆ ಕಡೆ ಚಿದ್ರಾಗ್ಯವ್ರೆ. ಅರ್ಥ ಆಯ್ತಾ? ಯೋಚನೆ ಮಾಡಿ, ನಾನು ಎಲ್ಲಿದ್ದೆ, ಹೆಂಗಿದ್ದೆ, ಹೆಂಗೆ ಬಂದೆ ಅಂತ ಯೋಚನೆ ಮಾಡಬೇಕು. ಅವತ್ತು ರಾಜಕೀಯಕ್ಕೆ ಏನು ಗೊತ್ತಾ ಜಮೀರ್ ಅಹಮದ್ ಗೆಲ್ಬೇಕಾದ್ರೆ JDS ಕಾರಣ. ಜಮೀರ್ ಅಹಮದ್ ಬಸ್ ಓಡಿಸ್ಕೊಂಡು ಇದ್ದವರು. ಅರ್ಥ ಆಯ್ತಾ? ಜಮೀರ್ ಅಹಮದ್ ಗೆಲ್ಬೇಕಂದ್ರೆ ದೇವೇಗೌಡರು ಮನೆ. ಅರ್ಥ ಆಯ್ತಾ? ಎಷ್ಟು ಜನಗಳು ಬೇಕು ಹೇಳ್ತೀನಿ ಹೆಸರುಗಳು. ಎಲ್ಲ ಗೆದ್ದಿರೋದು JDS ಇಂದ ಬಂದಿದ್ದಾರೆ, JDS ಇಂದ ಹೋಗಿದ್ದಾರೆ, JDSಗೆ ಬಗಿತಾ ಇದ್ದಾರೆ. ಆದರೂ ಕುಮಾರಸ್ವಾಮಿನ ಏನೂ ಮಾಡ್ಕೊಳಕ್ಕಾಗಲ್ಲ. ಕುಮಾರಸ್ವಾಮಿನ ದೇವೇಗೌಡರನ್ನ ಏನೂ ಮಾಡ್ಕೊಳಕ್ಕಾಗಲ್ಲ. ಅಷ್ಟಂತೂ ಖಚಿತ. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ. ಗೆದ್ದಾಗ ಬಂದು ಮಾತಾಡಿ, ಇನ್ನೂ ಚೆನ್ನಾಗೇ ಮಾತಾಡ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.